ನಮಃ ಶಿವಾಯ. ವೀಕ್ಷಕರೇ ನೋಡಿ, ನಮ್ಮ ಜ್ಯೋತಿಷ್ಯ ಜೈ ಹೋ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ವಾಮಾಚಾರ ಆದವರು, ಭಾನಾಮತಿ ಆದವರು, ಕುಟ್ಟಿಚ್ಚಾತ್ತನ್ ಪ್ರಯೋಗ ಆದವರು, ಚೌಡಿ ಪ್ರಯೋಗ ಆದವರು, ಅದರಲ್ಲೂ ಕೂಡ ಚೌಡಿ ಪ್ರಯೋಗ ಆದವರು ಸಾಕಷ್ಟು ಜನ ಫೋನ್ ಮಾಡ್ತಾ ಇದ್ದಾರೆ. ದೇಹದಲ್ಲಿ ನಮ್ಮ ಗುರುಗಳೇ ನಮ್ಮ ದೇಹದಲ್ಲಿ ಏನೇನೋ ಅಡ್ಡಾಡಿದ ಹಾಗೆ ಅನ್ಸುತ್ತೆ, ನಮಗೆ ಗೊತ್ತಾಗುತ್ತೆ ನಮ್ಮ ದೇಹದಲ್ಲಿ ಏನೋ ಇದೆ ಅಂತ. ಸಾಕಷ್ಟು ಕರೆಗಳು ಬರ್ತಾ ಇದ್ದಾವೆ, ವಿಚಿತ್ರ ವಿಚಿತ್ರ ಕರೆಗಳು. ಏನಪ್ಪ ಈ ಸ್ವಾಮಿ ಹೀಗೆ ಹೇಳ್ತಾ ಇದ್ದಾನೆ, ಇದು ನಿಜಾನ ಅನ್ನೋ ಲೆವೆಲ್ಲಿಗೆ ನನಗೆ ಆಶ್ಚರ್ಯ ಆಗ್ತಾ ಇದೆ. ವಾಮಾಚಾರದಿಂದ, ಮಾಟ ಮಂತ್ರದಿಂದ ಇಷ್ಟೆಲ್ಲ ತೊಂದರೆ ಕೊಡಬಹುದಾ? ಬೇರೆ 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 ರೀತಿಗಳು ನಾನಿಲ್ಲಿ ವಿವರಣೆ ಕೊಡಕ್ ಆಗ್ತಾ ಇಲ್ಲ. ಒಬ್ಬ ದೊಡ್ಡ ಪೊಸಿಷನ್ ಇದ್ದವರು 100 ಮೀಟರ್ಸ್ ಕೂಡ ಅಡ್ಡಾಡಕ್ ಆಗ್ತಾ ಇಲ್ಲ. 100 ಮೀಟರ್ಸ್, 40 ವರ್ಷ ಅವರಿಗೆ. ದೇಹಕ್ಕೆ ಶಕ್ತಿ ಇದೆ, ಆದರೆ ಅಡ್ಡಾಡಕ್ ಆಗ್ತಾ ಇಲ್ಲ. ಇನ್ನಾರೋ ಒಬ್ಬರ ಮಗ ಕುಡಿದು 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 ಅಡಿಕ್ಷನ್ಗೆ ಒಳಪಡ್ತಾ ಇದ್ದಾರೆ. ಅವನಿಗೆ ಜೀವನದ ಮೇಲೆ ಇಂಟ್ರೆಸ್ಟ್ ಇಲ್ಲ. ಇನ್ನು ಮನೆಯಲ್ಲಿ ಏನೋ ಕೂಗಿದ ಹಾಗಾಗುತ್ತೆ, ಯಾವುದೋ ಒಂದು ದುಷ್ಟಶಕ್ತಿ. ಇವನ್ನೆಲ್ಲ ನಂಬಬಹುದಾ? ಸೈಂಟಿಫಿಕಲಿ ನೋಡಿದಾಗ, ಲಾಜಿಕಲಿ ನೋಡಿದಾಗ ನೀವೆಲ್ಲರೂ ಇಲ್ಲ ಅನ್ನಬಹುದು. ಆದರೆ ಇದರ ಬಗ್ಗೆ ತುಂಬಾ ಸಂಶೋಧನೆ ಮಾಡಿರೋದ್ರಿಂದ, ರಿಸರ್ಚ್ ಮಾಡಿರೋದ್ರಿಂದ ನನಗೆ ಗೊತ್ತಿದೆ, ಇದು ನಿಜ, ಇದು ನಿಜ. ಅನಾದಿ ಕಾಲದಲ್ಲೂ ಕೂಡ, ಅಥರ್ವಣ ವೇದದಲ್ಲೂ ಕೂಡ ವಾಮಾಚಾರದ ಬಗ್ಗೆ ವಿವರಣೆ ಇದೆ. ಅಥರ್ವಣ ವೇದದಲ್ಲಿ ವಾಮಾಚಾರ ಹೇಗೆ ಮಾಡೋದು, ಹೇಗೆ ತೆಗೆಯುವುದು, ಎಲ್ಲಾ ವಿವರಣೆ ಇದೆ. ನೋಡಿ, ಆ ಕಾಲದಿಂದಲೂ ಈ ಕಾಲದವರೆಗೂ ಮಾಟ ಮಂತ್ರ ಇತ್ತು. ಈಗ ಒಂದು ವಿಶಿಷ್ಟ ಒಂದು ವಿಚಾರ ಹೇಳ್ತೇನೆ. ನರನಾಡಿಗಳನ್ನೇ ಹಿಡ್ಕೊಂಡ್ಬಿಡ್ತಾರೆ. ನರನಾಡಿಗಳು ಏನು ದೇಹದಲ್ಲಿ ಎಷ್ಟು ಸಾವಿರ ನರನಾಡಿಗಳಿದ್ದಾವೆ, ಸಹಸ್ರಾರದಿಂದ ನೆತ್ತಿಯ ಮೇಲೆ ಮೊದಲು ಒಂದು ಮೊಳೆಯನ್ನು ಚುಚ್ಚಿಬಿಡ್ತಾರೆ ಮಾಟ ಮಂತ್ರ ಮಾಡಿ. ತದನಂತರ ಹಣೆಗೆ ಚುಚ್ತಾರೆ. ಅವ್ರಿಗೆ ಯಾವ್ಯಾವ ಭಾಗ ಬೇಕೋ ಅವು, ಹಲ್ಲಿನ ಭಾಗಕ್ಕೂ ಚುಚ್ಚಬಹುದು, ಕೆನ್ನೆಗೆ ಚುಚ್ಚಬಹುದು, ಎದೆಗೆ ಚುಚ್ಚಬಹುದು, ಹೊಟ್ಟೆಗೆ ಚುಚ್ಚಬಹುದು, ಭುಜ ಎರಡು ಏನು ಹೆಗಲು ಅಂತ ಕರಿತೀವಿ, ಭುಜಗಳ ಮೇಲೆ ಚುಚ್ಚಿಬಿಡ್ತಾರೆ. ಈ ಕಡೆಗೊಂದು ಈ ಕಡೆಗೊಂದು. ಮೊಣಕೈಗೆ ಚುಚ್ತಾರೆ, ರಿಸ್ಟ್ಗಳಿಗೆ ಚುಚ್ತಾರೆ, ಇನ್ನು ಕಾಲುಗಳ ಮಂಡಿಗಳಿಗೆ ಚುಚ್ತಾರೆ. ಇನ್ನು ಏನು ಸಂತಾನ ಆಗ್ಲಿದಂಗೂ ಕೂಡ ಮಾಡಬಹುದು, ಅಲ್ಲಿಯೂ ಕೂಡ ಚುಚ್ಚಿಬಿಡ್ತಾರೆ. ಎಲ್ಲಾ ರೀತಿ. ಈ ಇದಕ್ಕೊಂದು ಲಿಮಿಟೇ ಇಲ್ಲ ಇನ್ನು ಹಾಳು ಮಾಡ್ಲಿಕ್ಕೆ. ನರನಾಡಿಗಳಿಗೆ ಚುಚ್ಚಿದಾಗ ಭಾನಾಮತಿ ಪ್ರಯೋಗ ಮಾಡಿ ನರನಾಡಿಗಳಿಗೆಲ್ಲ ಮೊಳೆಯನ್ನು ಚುಚ್ಚಿಬಿಟ್ರೆ, ಕೆಲವು ಅವ್ರು ಅಲ್ಲಿ ಮಾಡಿ ಬೊಂಬೆಯನ್ನು ಇಟ್ಟ ಮೇಲೆ ಅದನ್ನು ಅವ್ರು ಕಾಡಿನಲ್ಲಾದ್ರೂ ಇಡಬಹುದು, ಅಥವಾ ಒಂದು ನದಿಗೆ ಬಿಟ್ಟು ಬಿಡಬಹುದು, ಅಥವಾ ಡಬ್ಬ ಹಾಕಿ ಬಿಡಬಹುದು. ಇಷ್ಟೆಲ್ಲ ಮಾಡಬಹುದು. ಭಯ ಪಡಿಸ್ತಾರೆ ಮಾಂತ್ರಿಕರು, ಶಾಸ್ತ್ರಿಗಳು. ನೋಡಿ ಹೀಗಾಗ್ಬಿಟ್ಟಿದೆ ಅಂತ. ಏನು ಭಯ ಪಡೋ ಅವಶ್ಯಕತೆ ನಿಮಗಿಲ್ಲ. ನಾನು ಹೇಳ್ಕೊಡ್ತೇನೆ ಹೇಗಪ್ಪ ಇದ್ರ ವಿರುದ್ಧ ಹೋರಾಡೋದು ಅಂತ. ಮಂತ್ರ ಮುಖೇನ ಧ್ಯಾನ ಮಾಡಿ, ಮತ್ತು ನಾವು ಹೇಳಿದ ಮಂದಿರಗಳಿಗೆ ಪದೇ ಪದೇ ಹೋಗಿ ಬನ್ನಿ. ದೂರ ಇದ್ರೂ ಚಿಂತೆ ಇಲ್ಲ, 1000 ಕಿಲೋಮೀಟರ್ ದೂರ ಇದ್ರೂ ಚಿಂತೆ ಇಲ್ಲ. ನೋಡಿ, ಮಡಿಕೇರಿಯಿಂದ 1000 ಕಿಲೋಮೀಟರ್ ದೂರ, 1200 ಕಿಲೋಮೀಟರ್ ದೂರ ಕಳಿಸಿದೆ ಒಂದು ದೇವಸ್ಥಾನಕ್ಕೆ. ರಿಲ್ಯಾಕ್ಸ್ ಆಗಿದ್ದಾರೆ ಅವರು. ಅವ್ರು ಹೇಳ್ತಾ ಇದ್ದಾರೆ, ಗುರುಗಳೇ ಮತ್ತೆ ಹೋಗಿ ಬರ್ತೇವೆ ಅಂತ. ಅದನ್ನು ಬಿಟ್ಟು, ಇಲ್ಲ ಗುರುಗಳೇ ನಾವು ರೊಕ್ಕ ಕೊಡ್ತೀವಿ, ನೀವು ಮಾಟ ಮಂತ್ರ ತೆಗೆದು ಬಿಡಿ, ನಾವು ನಿಮ್ಮ ಹತ್ರ ಬರ್ತೀವಿ, ತಾಯ್ತ ಮಾಡ್ಕೊಟ್ಟು ಬಿಡಿ, ಇದೇನಾಗ್ಬಾರ್ದು, ದಿಗ್ಬಂಧನ ಮಾಡ್ಬಿಡಿ. ನೋಡಿ, ಇವ್ಯಾವುದೂ ನಡೆಯಲ್ಲ. ನರನಾಡಿಗಳ ಮೇಲೆ ಪ್ರಯೋಗ ಆಗಿದ್ರೆ ಪ್ರತಿ ಹಂತದಲ್ಲೂ ನೀವು ಇನ್ಸೈಡ್ ಇಂದ ಒಂದು ಪವರ್ ತಗೋಬೇಕಾಗತ್ತೆ.
ಧ್ಯಾನ 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 ಮತ್ತೆ ಹೇಳ್ತಾ ಇರ್ತೀನಿ ನಾನು. ಧ್ಯಾನದಿಂದ ಶಕ್ತಿ ಬರುತ್ತೆ. ನಿಮ್ಮ ಮೂಲ ಕರ್ಮವನ್ನ ಕಳ್ಕೊಂಬಿಡಿ. ಮೂಲ ಕರ್ಮ ಏನಿದೆ ಅಂತ ನಾವೇ ತಿಳಿಸ್ತೇವೆ ನಿಮಗೆ. ಮೂಲ ಕರ್ಮವನ್ನ ಕಳಕೊಂಡ ಮೇಲೆ ನಿಮಗೆ ದಾರಿ ಸಿಗುತ್ತದೆ ಈ ಮಾಟ ಮಂತ್ರ ವಿರುದ್ಧ ಹೋರಾಡ್ಲಿಕ್ಕೆ. ಸುಮ್ನೆ ದಾರಿ ಸಿಗಲ್ಲ. ಏನೋ ಕರ್ಮ ಇರುತ್ತೆ. ನಾಗದೋಷ ಇದೆ. ನಾಗದೋಷದ ನೆಕ್ಸ್ಟ್ ಸ್ಟೆಪ್ಪೇ ಮಾಟ ಮಂತ್ರ ಆಗತ್ತೆ. ಅವಾಗ ನಿಮ್ಗೆ ನಾಗದೋಷ ಇತ್ತು ಅಂತ ತಿಳ್ಕೊಂಬಿಡಿ, ಮಾಟ ಮಂತ್ರ ಆಗುತ್ತೆ. ಅಥವಾ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಶಿವಾಲಯಗಳಲ್ಲಿ ಅಪಚಾರ ಮಾಡಿದ್ರೆ, ದೇವಾಲಯಗಳಲ್ಲಿ ಅಪಚಾರ ಮಾಡಿದ್ರೆ ಆಗಲೂ ಕೂಡ ನಿಮಗೆ ತೊಂದರೆ ಆಗ್ತದೆ, ಮಾಟ ಮಂತ್ರ ಆಗ್ತದೆ. ಈ ರೀತಿ ದೋಷಗಳಿದ್ದ ಮೇಲೆ ಆ ದೋಷಗಳನ್ನು ಕ್ಲಿಯರ್ ಮಾಡಲು ನಂಗೆ ಏನ್ ಬಿಟ್ಕೊಂಡಿರ್ತೀರಾ ಆ ಕಾರಣಕ್ಕೆ ಮಾಟ ಮಂತ್ರ ಆಗುತ್ತೆ ಹೊರತು ಸುಮ್ನೆ ಆಗಲ್ಲ. ಅದು ಯಾವ ರೀತಿಯ ಮಾಟ ಮಂತ್ರ ಆಗಿರ್ಲಿ, ಬಾನಾಮತಿ ಆಗಿರ್ಲಿ, ಭಯ ಪಡ್ಲಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಶಿವನ ಮುಂದೆ ಯಾವುದು ನಿಲ್ಲಲ್ಲ. ಶ್ರೀ ಆಂಜನೇಯ ಸ್ವಾಮಿ ಮುಂದೆ ಯಾವುದು ನಿಲ್ಲಲ್ಲ. ತಾಯಿ ದುರ್ಗಾ ಪರಮೇಶ್ವರಿ ಮುಂದೆ ಯಾವುದು ನಿಲ್ಲಲ್ಲ. ಇವು ಮೂರಲ್ಲಿ ಯಾವುದಾದ್ರೂ ಹಿಡ್ಕೊಳ್ಳಿ, ನಿಮಗೆ ಬಿಟ್ಟ ವಿಚಾರ. ನಾನು ಹೇಳ್ಕೊಡ್ತೀನಿ ಹೇಗೆ ಪೂಜೆ ಮಾಡಬೇಕು, ಯಾವ ಮಂತ್ರ ಧ್ಯಾನ ಮಾಡಬೇಕು. ಆಂಜನೇಯನನ್ನು ಸ್ಮರಿಸುವುದಾದ್ರೆ ಯಾವ ಮಂತ್ರ ಧ್ಯಾನ ಮಾಡಬೇಕು, ಅದರ ಜೊತೆಗೆ ಶ್ರೀರಾಮರ ಧ್ಯಾನವನ್ನು ಮಾಡಲೇಬೇಕು. ಇನ್ನು ಶಿವ ಪೂಜೆ ಹೇಳ್ಕೊಡ್ತೇನೆ, ಕರ್ಮ ಕಳಿಲಿಕ್ಕೆ, ಶಕ್ತಿ ಬರ್ಲಿಕ್ಕೆ. ಇನ್ನು ದುರ್ಗಾ ಪರಮೇಶ್ವರಿ ಮಂತ್ರ ಮಾಡೋದಾದ್ರೆ ಲಲಿತಾ ಸಹಸ್ರನಾಮಾವಳಿಯಲ್ಲಿ ಒಂದು ಮಂತ್ರ ಬರುತ್ತೆ, ಅದನ್ನು ಕೂಡ ಹೇಳ್ಕೊಡ್ತೇನೆ. ಇಷ್ಟು ಮಾಡಿದ್ರೆ ನೀವು ನಿಮ್ಮನ್ನು ನೀವು ಸಂರಕ್ಷಣೆ ಮಾಡಿಕೊಳ್ಳಬಹುದು, ನೀವೇ ಮಾಡ್ಕೋಬಹುದು. ಇಲ್ಲ ತೆಗೀರಿ ಗುರುಗಳೇ ಲಾಸ್ಟಿಗೆ ಅಂದ್ರೆ ನಾವು ನಿಮ್ಮ ಶಕ್ತಿ ಬಂದ್ಮೇಲೆ ನಾವು ತೆಗೆದು ಬಿಡ್ತೇವೆ. ನಮ್ಮ ಹುಡುಗ ಮಧು ತೆಗಿತಾನೆ. ನಿಮಗೆ ತೊಂದರೆಯಿಂದ ಹೊರಗೆ ಬರ್ತೀರಾ ನೀವು. ನಿಮಗೇನಾದ್ರೂ ಇನ್ನು ಮಾಹಿತಿ ಬೇಕಂದ್ರೆ, ಸಲಹೆ ಬೇಕಂದ್ರೆ ನಮಗೆ ಕರೆ ಮಾಡಬಹುದು. ಶುಭವಾಗಲಿ.